ರಾಜ್ಯದ ಗಣ್ಯರಿಗೆ ಸಿಗುತ್ತಾ ತಿಮ್ಮಪ್ಪನ ಮೊದಲ ಆರತಿ ದರ್ಶನ. ತಿರುಪತಿ ಇತಿಹಾಸದಲ್ಲೇ ಕನ್ನಡಿಗರಿಗೆ ಸಿಗುತ್ತಾ ಅತಿ ದೊಡ್ಡ ಗೌರವ. ಕರ್ನಾಟಕ ಮತ್ತು ತಿಮ್ಮಪ್ಪನ ಐತಿಹಾಸಿಕ ನಂಟು ಶುರುವಾಗಿದ್ದು ಎಲ್ಲಿಂದ? ಡಿಕೆ ಶಿವಕುಮಾರ್ ಶಿಷ್ಟಾಚಾರಕ್ಕೆ ಮೆಚ್ಚಿದ ತಿಮ್ಮಪ್ಪನ ಕನ್ನಡಿಗ ಭಕ್ತರು. ಇದೇ ಹೊತ್ತಿನ ಸ್ಪೆಷಲ್ ಎಪಿಸೋಡ್. ತಿಮ್ಮಪ್ಪ ಮೊದಲ ದರ್ಶನ ನಮ್ದೆ. ನಾನು ವನಿತಾ. ಅದು ಕಲಿಯುಗದ ಪ್ರತ್ಯಕ್ಷ ದೈವ ನೆಲೆಸಿರುವ ಪುಣ್ಯಭೂಮಿ. ಕೋಟ್ಯಾಂತರ ಭಕ್ತರ ಆರಾಧ್ಯ ದೈವ ತಿರುಮಲ ಶ್ರೀ ವೆಂಕಟೇಶ್ವರ ಸ್ವಾಮಿಯ ಸನ್ನಿಧಿ. ಹೌದು, ಪ್ರತಿದಿನ ಲಕ್ಷಾಂತರ ಕಣ್ಣುಗಳು ಆ ಕರುಣಾಮಯ್ಯ ಆ ಒಂದು ಕ್ಷಣದ ದರ್ಶನಕ್ಕಾಗಿ ಗಂಟೆಗಟ್ಟಲೆ ಕಾಯುತ್ತಿರುತ್ತಾರೆ. ಸ್ವಾಮಿಯ ಸನ್ನಿಧಿಯಲ್ಲಿ ನಡೆಯುವ ಪ್ರತಿಯೊಂದು ಸೇವೆಗೂ ಅದರದ್ದೇ ಆದ ಪವಿತ್ರ ಇತಿಹಾಸವಿದೆ. ಆದರೆ ಈಗ ತಿರುಮಲ ಇತಿಹಾಸದಲ್ಲಿ ಕನ್ನಡಿಗರು ಹೆಮ್ಮೆ ಪಡುವಂತಹ ಧಾರ್ಮಿಕ ಬೆಳವಣಿಗೆಯೊಂದು ನಡೆದಿದೆ. ಹೌದು, ಕರ್ನಾಟಕದ ಭಕ್ತರ ದಶಕಗಳ ಕನಸು ಈಗ ನನಸಾಗಲಿದೆ. ನಮ್ಮ ರಾಜ್ಯದ ಸಿಎಂ ಡಿಕೆ ಶಿವಕುಮಾರ್ ಆ ಒಂದು ಐತಿಹಾಸಿಕ ಘೋಷಣೆಯನ್ನ ಮಾಡಿದ್ದಾರೆ. ತಿರುಮಲ ಶ್ರೀವಾರಿ ಸನ್ನಿಧಿಯಲ್ಲಿ ದಿನದ ಮೊದಲ ಆರತಿ ಅಂದ್ರೆ ಅತ್ಯಂತ ಪವಿತ್ರವಾದ ಸುಪ್ರಭಾತದ ಸೇವೆಯನ್ನ ಸ್ವೀಕರಿಸುವ ಭಾಗ್ಯವನ್ನ ಇನ್ನು ಮುಂದೆ ಕರ್ನಾಟಕದ ಗಣ್ಯರಿಗೆ ಸಿಗಬೇಕಿದೆ. ಇದು ಶಿಷ್ಟಾಚಾರದ ಪ್ರಕಾರ ನಮಗೆ ಸಿಗಲೇಬೇಕು ಎಂದಿದ್ದಾರೆ. ಆ ಮೂಲಕ ಸಿಎಂ ಡಿಕೆ ಶಿವಕುಮಾರ್ ಅವರು ರಾಜ್ಯದ ಗಣ್ಯರಿಗೆ ಬಂಪರ್ ಗಿಫ್ಟ್ ನೀಡಲಿದ್ದಾರೆ. ಆ ಬಗ್ಗೆ ನೋಡೋಣ ಬನ್ನಿ. ರಾಜ್ಯದ ಗಣ್ಯರಿಗೆ ಸಿಗುತ್ತಾ ತಿಮ್ಮಪ್ಪನ ಮೊದಲ ಆರತಿ ದರ್ಶನ. ತಿರುಪತಿ ಇತಿಹಾಸದಲ್ಲೇ ಕನ್ನಡಿಗರಿಗೆ ಸಿಗುತ್ತಾ ಅತಿ ದೊಡ್ಡ ಗೌರವ. ಕರ್ನಾಟಕ ಮತ್ತು ತಿಮ್ಮಪ್ಪನ ಐತಿಹಾಸಿಕ ನಂಟು ಶುರುವಾಗಿದ್ದು ಎಲ್ಲಿಂದ? ಡಿಕೆ ಶಿವಕುಮಾರ್ ಶಿಷ್ಟಾಚಾರಕ್ಕೆ ಮೆಚ್ಚಿದ ತಿಮ್ಮಪ್ಪನ ಕನ್ನಡಿಗ ಭಕ್ತರು. ಕಲಿಯುಗದ ಪ್ರತ್ಯಕ್ಷ ದೈವ ವೆಂಕಟರಮಣ ಪವಿತ್ರ ಸನ್ನಿಧಿ, ಕೋಟ್ಯಾಂತರ ಭಕ್ತರ ಪಾಲಿನ ಮುಕ್ತಿಧಾಮ. ಅದೇ ಸಪ್ತಗಿರಿಗಳ ಒಡೆಯ ತಿರುಪತಿ ತಿಮ್ಮಪ್ಪನ ದಿವ್ಯ ಕ್ಷೇತ್ರ. ಶಾಸ್ತ್ರಗಳು ಹೇಳುತ್ತವೆ, ಈ ಕಲಿಯುಗದ ಕಣ್ಣಿಗೆ ಕಾಣುವ ಪ್ರತ್ಯಕ್ಷ ದೈವ ಶ್ರೀ ವೆಂಕಟೇಶ್ವರ ಸ್ವಾಮಿ ಮಾತ್ರ ಎಂದು. ನಂಬಿ ಬಂದವರ ಕಷ್ಟಗಳನ್ನ ಮಂಜಿನಂತೆ ಕರಗಿಸುತ್ತಾನೆ. ಬೇಡಿದ ವರವನ್ನ ನೀಡುವ ಆ ಕರುಣಾಮಯ್ಯ ಮಹಿಮೆ ಅಪಾರ, ಅನಂತ. ಹೌದು, ಕಲಿಯುಗದ ಪಾಪಗಳನ್ನ ತೊಳೆಯಲು ಸಾಕ್ಷಾತ್ ಮಹಾವಿಷ್ಣುವೇ ಧರೆಗೆ ಬಂದು ನೆಲೆಸಿದ ಪುಣ್ಯ ಭೂಮಿ ಇದು. ಸ್ವಾಮಿಯ ಒಂದು ಸಣ್ಣ ಕೃಪಾ ಕಟಾಕ್ಷಕ್ಕಾಗಿ ಭಕ್ತರು ದಿನಗಟ್ಟಲೆ ಕಾದು ನಿಲ್ಲುತ್ತಾರೆ. ಆ ನೀಲಮೇಘ ಶ್ಯಾಮನ ರೂಪವನ್ನ ಕಣ್ತುಂಬಿಕೊಳ್ಳುವುದೇ ಜನ್ಮ ಜನ್ಮಾಂತರಗಳ ಪುಣ್ಯ. ವಿಜ್ಞಾನಕ್ಕೂ ಸಿಗದ ದಿವ್ಯ ರಹಸ್ಯಗಳ ಗೂಡು ಈ ತಿರುಮಲ ಕ್ಷೇತ್ರ. ತಿರುಪತಿ ವೆಂಕಟೇಶ್ವರನ ಸ್ವಾಮಿಯ ವಿಗ್ರಹ ಕೇವಲ ಕಲ್ಲಿನ ಮೂರ್ತಿಯಲ್ಲ, ಅದು ಜೀವಂತ ದೈವಶಕ್ತಿ. ಸ್ವಾಮಿಯ ವಿಗ್ರಹದ ಹಿಂಭಾಗದಲ್ಲಿ ಕಿವಿ ಇಟ್ಟರೆ ಸದಾ ಸಮುದ್ರದ ಅಲೆಗಳ ಅಬ್ಬರದ ಧ್ವನಿ ಕೇಳಿಸುತ್ತವೆ ಅಂತಾರೆ. ಅಷ್ಟೇ ಅಲ್ಲ, ಎಷ್ಟೇ ಬಿಸಿಲಿದ್ದರೂ ಸ್ವಾಮಿಯ ಬೆನ್ನಿನ ಭಾಗ ಸದಾ ತೇವಾಂಶದಿಂದ ಕೂಡಿರುತ್ತದೆ. ಸ್ವಾಮಿಗೆ ಅರ್ಪಿಸುವ ಹೂಗಳು, ತುಳಸಿ ದಳಗಳನ್ನ ಗರ್ಭಗುಡಿಯ ಹಿಂಭಾಗದಲ್ಲಿರುವ ಬಾವಿಗೆ ಎಸೆಯಲಾಗುತ್ತದೆ. ಆದರೆ ಅವು ನೇರವಾಗಿ 20 ಕಿಲೋಮೀಟರ್ ದೂರದಲ್ಲಿರುವ ವೇರ್ಪೇಡು ಎಂಬಲ್ಲಿ ತೇಲಿ ಬರುತ್ತವೆ ಎನ್ನುವುದು ಭಕ್ತರ ಅಚಲ ನಂಬಿಕೆ. ಲಕ್ಷ್ಮೀ ದೇವಿಯು ಸ್ವಾಮಿಯ ಎದೆಭಾಗದಲ್ಲಿ ನೆಲೆಸಿದ್ದಾಳೆ. ಪ್ರತಿ ಗುರುವಾರ ಸ್ವಾಮಿಯ ನಿಜರೂಪ ದರ್ಶನದ ವೇಳೆ ತೆಗೆದ ಲೇಪನವನ್ನ ತೆಗೆದಾಗ ಅಲ್ಲಿ ತಾಯಿಯ ಆಕೃತಿ ಮೂಡಿಬರುವುದು ಇಂದಿಗೂ ನಡೆಯುವ ಪವಾಡ. ಕಲಿಯುಗದ ಧರ್ಮವನ್ನ ರಕ್ಷಿಸಲು ಭಕ್ತರ ಪ್ರಾರ್ಥನೆಗೆ ಓಗೊಟ್ಟು ನಿಂತಿರುವ ಈ ಕರುಣಾ ಸಾಗರನ ಮಹಿಮೆಯನ್ನ ವರ್ಣಿಸಲು ಜಗತ್ತಿನ ಯಾವುದೇ ಭಾಷೆ ಸಾಲದು. ಹೌದು, ಪ್ರತಿದಿನ ಲಕ್ಷಾಂತರ ಭಕ್ತರು ಆ ಗೋವಿಂದನ ದರ್ಶನ ಪಡೆದು ಪುನೀತರಾಗುತ್ತಾರೆ. ಆದರೆ ಆನಂದ ನಿಲಯದ ಒಳಗೆ ಆ ಬ್ರಹ್ಮಾಂಡ ನಾಯಕನಿಗೆ ದಿನದ 24 ಗಂಟೆಯೂ ನಡೆಯುವ ವೈದಿಕ ಆಚರಣೆಗಳು, ಪೂಜೆಗಳು ಮತ್ತು ಸೇವೆಗಳು, ರಹಸ್ಯಗಳು ಹಲವಾರು ಇವೆ. ಅವುಗಳಲ್ಲಿ ಮೊದಲ ಆರತಿ ಕೂಡ ಒಂದು.
ಹೌದು, ಅದು ಸುಪ್ರಭಾತ ಸೇವೆ, ಸ್ವಾಮಿಯನ್ನ ಎಚ್ಚರಿಸುವ ಪವಿತ್ರ ಸೇವೆ. ಗರ್ಭಗುಡಿಯೊಳಗೆ ಪ್ರವೇಶಿಸುವ ಅರ್ಚಕರು ರಾತ್ರಿ ಇಡೀ ಸ್ವಾಮಿಯ ಶಯನ ಸೇವೆಯಲ್ಲಿದ್ದ ಭೋಗ ಶ್ರೀನಿವಾಸ ಮೂರ್ತಿಯನ್ನ ಯಥಾಸ್ಥಾನಕ್ಕೆ ತರುತ್ತಾರೆ. ಕತ್ತಲೆಯ ಗರ್ಭಗುಡಿಯಲ್ಲಿ ಕೇವಲ ತುಪ್ಪದ ದೀಪಗಳ ಬೆಳಕಿನಲ್ಲಿ ಜಗತ್ತಿನ ಒಡೆಯನಿಗೆ ಮೊದಲ ದರ್ಶನ ನೀಡಲಾಗುತ್ತದೆ. ಇದನ್ನ ಭಕ್ತರು ಕಣ್ತುಂಬಿಕೊಂಡು ಧನ್ಯರಾಗುತ್ತಾರೆ. ಆ ಬಗ್ಗೆ ನೋಡೋಣ ಬನ್ನಿ. ಮೊದಲಿಗೆ ಸ್ವಾಮಿಯನ್ನ ಎಚ್ಚರಿಸಲು ಕೌಸಲ್ಯ, ಸುಪ್ರಜಾ, ರಾಮ ಎಂಬ ದಿವ್ಯ ಸುಪ್ರಭಾತ ಸೇವೆ ಆರಂಭವಾಗುತ್ತದೆ. ಈ ಸಮಯದಲ್ಲಿ ಅರ್ಚಕರು ಗರ್ಭಗುಡಿಯೊಳಗೆ ಪ್ರವೇಶಿಸಿ ಬಂಗಾರದ ದೀಪಗಳನ್ನು ಬೆಳಗಿ ಸ್ವಾಮಿಗೆ ಮೊದಲ ಆರತಿಯನ್ನ ನೆರವೇರಿಸುತ್ತಾರೆ. ಈ ಮೊದಲ ಆರತಿಯನ್ನ ವಿಶ್ವರೂಪ ದರ್ಶನ ಎಂದು ಕರೆಯುತ್ತಾರೆ. ಶಾಸ್ತ್ರಗಳ ಪ್ರಕಾರ ರಾತ್ರಿ ಇಡೀ ಬ್ರಹ್ಮದೇವನೇ ಖುದ್ದಾಗಿ ಬಂದು ವೆಂಕಟೇಶ್ವರ ಸ್ವಾಮಿಗೆ ಪೂಜೆ ಮಾಡಿರುತ್ತಾನೆ. ಮುಂಚಾನೆ ಗರ್ಭಗುಡಿ ತೆರೆದಾಗ ಬ್ರಹ್ಮದೇವನು ಮಾಡಿದ ಪೂಜೆಯ ದಿವ್ಯ ಶಕ್ತಿ ಆ ಗರ್ಭಗುಡಿಯೊಳಗೆ ತುಂಬಿರುತ್ತದೆ. ಆ ಸಮಯದಲ್ಲಿ ಬೆಳಗುವ ಮೊದಲ ಆರತಿಯನ್ನ ಕಣ್ತುಂಬಿಕೊಳ್ಳುವ ಭಕ್ತನ ಜನ್ಮ ಧನ್ಯವಾಗುತ್ತದೆ. ಆತನ ಸಕಾಲ ಪಾಪಗಳು ನಾಶವಾಗಿ ಇಷ್ಟಾರ್ಥಗಳು ಸಿದ್ಧಿಸುತ್ತವೆ ಎಂಬುದು ನಂಬಿಕೆ. ಮೊದಲ ಆರತಿಯ ದರ್ಶನ ಪಡೆದ ಭಕ್ತರ ಕಣ್ಣುಗಳಲ್ಲಿ ಆನಂದ ಬಾಷ್ಪ ಹರಿಯುತ್ತದೆ. ಅದು ಕೇವಲ ದರ್ಶನವಲ್ಲ, ಆತ್ಮ ಮತ್ತು ಪರಮಾತ್ಮನ ಮಿಲನ ಆಗಿರುತ್ತದೆ. ತಿರುಪತಿ ವೆಂಕಟೇಶ್ವರ ಸ್ವಾಮಿಯ ಮಹಿಮೆ ಅಪಾರ. ದಿನದ 24 ಗಂಟೆಯೂ ಭಕ್ತರ ಉದ್ಧಾರಕ್ಕಾಗಿ ಕಾಯುತ್ತಿದ್ದಾನೆ. ಬೆಳಗಿನ ಜಾವ 3 ಗಂಟೆಯ ಸಮಯ. ಇಡೀ ಜಗತ್ತು ಇನ್ನೂ ನಿದ್ರೆಯ ಮಂಪರಿನಲ್ಲಿರುವಾಗಲೇ 7 ಬೆಟ್ಟಗಳ ಮೇಲೆ ದಿವ್ಯ ನಾದವೊಂದು ಮೊಳಗುತ್ತದೆ. ಕೌಸಲ್ಯ, ಸುಪ್ರಜಾ, ರಾಮ, ಪೂರ್ವ ಸಂಧ್ಯಾ ಪ್ರವರ್ತತೆ. ಮೊದಲಿಗೆ ಅಖಿಲಾಂಡ ಕೋಟಿ ಬ್ರಹ್ಮಾಂಡ ನಾಯಕನನ್ನ ಎಚ್ಚರಿಸಲು ಈ ಸುಪ್ರಭಾತ ಸೇವೆ ಆರಂಭವಾಗುತ್ತದೆ. ಈ ಮಂತ್ರಘೋಷ ಕೇವಲ ಸ್ವಾಮಿಯನ್ನ ಎಚ್ಚರಿಸುವುದಲ್ಲ, ಜಗತ್ತಿನ ಕತ್ತಲನ್ನ ಓಡಿಸಿ ಜ್ಞಾನದ ಬೆಳಕನ್ನ ತರುವ ಪವಿತ್ರ ನಾಮಸ್ಮರಣೆ. ಭಕ್ತರ ಕಂಠದಿಂದ ಹೊರಹೊಮ್ಮುವ ಗೋವಿಂದ ನಾಮಸ್ಮರಣೆ ಆ ತಂಪಾದ ಗಾಳಿಯಲ್ಲಿ ತೇಲಿ ಬರುವಾಗ ಇಡೀ ವೈಕುಂಠವೇ ಭೂಮಿಗೆ ಇಳಿದು ಬಂದಂತೆ ಭಾಸವಾಗುತ್ತದೆ. ಈ ಸುಪ್ರಭಾತದ ಹಿಂದೆ ಗರ್ಭಗುಡಿಯ ಒಳಗೆ ಒಂದು ಅದ್ಭುತ ರಹಸ್ಯ ಅಡಗಿದೆ. ಶಾಸ್ತ್ರಗಳ ಪ್ರಕಾರ, ಪುರಾಣಗಳ ಉಲ್ಲೇಖದಂತೆ ರಾತ್ರಿ ಇಡೀ ನಾವ್ಯಾರೂ ಇಲ್ಲದ ಆ ಸಮಯದಲ್ಲಿ ಸ್ವತಃ ಸೃಷ್ಟಿಕರ್ತನಾದ ಬ್ರಹ್ಮದೇವನೇ ಖುದ್ದಾಗಿ ವೈಕುಂಠದಿಂದ ಧರೆಗಿಳಿದು ಬಂದು ವೆಂಕಟೇಶ್ವರ ಸ್ವಾಮಿಗೆ ಆರಾಧನೆ ಮಾಡಿರುತ್ತಾನೆ. ಮನುಷ್ಯರು ಮಲಗುವ ಸಮಯದಲ್ಲಿ ದೇವತೆಗಳು ಆ ದೇವದೇವನನ್ನ ಪೂಜಿಸುತ್ತಾರೆ. ಮುಂಜಾನೆ ಗರ್ಭಗುಡಿಯ ಬಾಗಿಲು ತೆರೆಯುವ ಮುಂಚೆ ಬ್ರಹ್ಮದೇವನು ಮಾಡಿದ ಆ ಪರಮ ಪವಿತ್ರ ಪೂಜೆಯ ದಿವ್ಯ ಶಕ್ತಿ. ತಿರುಪತಿ ವೆಂಕಟೇಶ್ವರ ಸ್ವಾಮಿಯ ಮಹಿಮೆ ಅಪಾರ. ಅನಂತ ಬೆಟ್ಟದ ತುದಿಯಲ್ಲಿ ಕುಳಿತ ಆ ಸ್ವಾಮಿ ದಿನದ 24 ಗಂಟೆಯೂ ತನ್ನನ್ನು ನಂಬಿ ಬರುವ ಭಕ್ತರ ಉದ್ಧಾರಕ್ಕಾಗಿಯೇ ಕಾಯುತ್ತಿದ್ದಾನೆ. ಕೋಟಿ ಕೊಟ್ಟರೂ ಸಿಗತ ನೆಮ್ಮದಿ ಆತನ ಒಂದು ಕ್ಷಣದ ದರ್ಶನದಿಂದ ಸಿಗುತ್ತದೆ. ಭಕ್ತರ ಕಷ್ಟಗಳನ್ನ ಸ್ವೀಕರಿಸಿ ಅವರಿಗೆ ಸುಖ ಸಂತೋಷವನ್ನ ಕರುಣಿಸುವ ಕರುಣಾಮಯಿ ಈ ಶ್ರೀನಿವಾಸ. ಇಡೀ ಜಗತ್ತಿನಲ್ಲಿ ಇಷ್ಟೊಂದು ಭಕ್ತ ಸಾಗರ ಹರಿದು ಬರುವ ಮತ್ತೊಂದು ಕ್ಷೇತ್ರವಿಲ್ಲ. ಪ್ರತಿದಿನ ಲಕ್ಷಾಂತರ ಭಕ್ತರ ಕಷ್ಟ ಕಾರ್ಪಣ್ಯಗಳನ್ನ ಆಲಿಸುವ ಆ ಬ್ರಹ್ಮಾಂಡ ನಾಯಕನ ಸನ್ನಿಧಿಗೂ ನಮ್ಮ ಕರ್ನಾಟಕಕ್ಕೂ ಶತಶತಮಾನಗಳ ಅವಿನಾಭಾವ ಸಂಬಂಧವಿದೆ. ಹೌದು, ವಿಜಯನಗರದ ಅರಸರ ಕಾಲದಿಂದ ಹಿಡಿದು ಮೈಸೂರು ಮಹಾರಾಜರವರೆಗೆ ತಿರುಮಲದ ವೆಂಕಟೇಶನಿಗೆ ಕರುನಾಡಿನ ರಾಜರು ಅಪಾರವಾದ ಕಾಣಿಕೆಗಳನ್ನು ನೀಡಿದ್ದಾರೆ. ತಿರುಪತಿ ತಿಮ್ಮಪ್ಪನಿಗೆ ಪ್ರತಿದಿನ ಮೊದಲ ಆರತಿ ಬೆಳಗುವ ಹಕ್ಕು ನಮ್ಮ ಕರ್ನಾಟಕಕ್ಕೆ ಸಿಕ್ಕಿದ್ದು ಹೇಗೆ? ಹೌದು, ನಾವು ಇತಿಹಾಸದ ಪುಟಗಳನ್ನ ತಿರುವಿ ಹಾಕಿದ್ರೆ ತಿರುಪತಿಗೂ ಕರ್ನಾಟಕಕ್ಕೂ ಇಂದು ನೆನ್ನೆಯ ಸಂಬಂಧವಲ್ಲ. ವಿಜಯನಗರ ಸಾಮ್ರಾಜ್ಯದ ಹೆಮ್ಮೆಯ ಚಕ್ರವರ್ತಿ ಶ್ರೀ ಕೃಷ್ಣ ದೇವರಾಯ ತಿಮ್ಮಪ್ಪನ ಪರಮ ಭಕ್ತರಾಗಿದ್ದರು. ಚಿನ್ನದ ಗೋಪುರಕ್ಕೆ ಅಡಿಪಾಯ ಹಾಕಿದ್ದೇ ಕನ್ನಡದ ಅರಸರು. ಅಷ್ಟೇ ಯಾಕೆ, ಮೈಸೂರು ಒಡೆಯರ್ ಸಂಸ್ಥಾನ ಕೂಡ ಶ್ರೀವಾರಿ ಸೇವೆಗೆ ಅಪಾರ ಕೊಡುಗೆ ನೀಡಿದೆ. ಆದರೆ ಕಾಲ ಬದಲಾದಂತೆ ತಿರುಮಲ ಆಂಧ್ರ ಪ್ರದೇಶದ ಪಾಲಾಯಿತು.
ಆದರೆ ಕನ್ನಡಿಗರ ಭಕ್ತಿ ಮಾತ್ರ ಕಮ್ಮಿಯಾಗಲಿಲ್ಲ. ಇಂದಿಗೂ ತಿರುಪತಿಗೆ ಬರುವ ಭಕ್ತರಲ್ಲಿ 30% ಜನ ಕನ್ನಡಿಗರೇ ಇದ್ದಾರೆ. ಹೀಗಿರುವಾಗ ಕರ್ನಾಟಕಕ್ಕೆ ಸಿಗಬೇಕಾದ ಸೂಕ್ತ ಸ್ಥಾನಮಾನಕ್ಕಾಗಿ ದಶಕಗಳಿಂದ ಬೇಡಿಕೆ ಇತ್ತು. ಆ ಬೇಡಿಕೆ ಈಗ ಈಡೇರುತ್ತಿದೆ. ಆ ಬಗ್ಗೆ ನೋಡೋಣ ಸಣ್ಣ ಬ್ರೇಕ್ನ ಬಳಿಕ. ಹೌದು, ಅಧಿಕಾರ ಬರುತ್ತದೆ ಹೋಗುತ್ತದೆ, ಆದರೆ ಇತಿಹಾಸದಲ್ಲಿ ಉಳಿಯುವುದು ಇಂತಹ ಶಾಶ್ವತ ಕಾರ್ಯಗಳು ಮಾತ್ರ. ತಿರುಮಲ ತಿಮ್ಮಪ್ಪನ ಪಾದದಡಿಯಲ್ಲಿ ಕರ್ನಾಟಕದ ಧ್ವನಿ ಇನ್ನು ಮುಂದೆ ಮತ್ತಷ್ಟು ಗಟ್ಟಿಯಾಗಿ ಮೊಳಗಲಿದೆ. ಮೊದಲ ಆರತಿಯ ಗೌರವದ ಮೂಲಕ ರಾಜ್ಯದ ಧಾರ್ಮಿಕ ಸ್ವಾಭಿಮಾನಕ್ಕೆ ಹೊಸ ಭಾಷೆ ಬರೆಯಲಾಗಿದೆ. ಅದಕ್ಕೆ ಸದ್ಯ ಮುನ್ನುಡಿ ಬರೆದವರೇ ಸಿಎಂ ಡಿಕೆ ಶಿವಕುಮಾರ್ ಅವರು. ತಿರುಪತಿ ತಿಮ್ಮಪ್ಪನ ಮೊದಲ ಆರತಿಯ ಹಕ್ಕು ನಮ್ಮ ಕರ್ನಾಟಕದ್ದೇ. ಇಂದಿಗೂ ಸಹ ತಿರುಪತಿಯಲ್ಲಿ ಬೆಳಗಿನ ಜಾವ ನಡೆಯುವ ಸುಪ್ರಭಾತ ಸೇವೆಯ ನಂತರದ ಮೊದಲ ಮಹಾಮಂಗಳಾರತಿಯನ್ನ ಕರ್ನಾಟಕದ ಆರತಿ ಎಂದೇ ಕರೆಯುತ್ತಾರೆ. ಹೌದು, ಡಿಕೆ ಶಿವಕುಮಾರ್ ಅವರು ಈ ಐತಿಹಾಸಿಕ ಹಕ್ಕನ್ನ ಮತ್ತೆ ಪಡೆಯುವುದಕ್ಕೆ ಮುಂದಾಗಿದ್ದಾರೆ. ಆ ಬಗ್ಗೆ ನೋಡೋಣ ಬನ್ನಿ. ತಿರುಪತಿ ಆಂಧ್ರಪ್ರದೇಶದಲ್ಲಿದ್ದರೂ ಅಲ್ಲಿನ ದೇವಸ್ಥಾನದ ಇತಿಹಾಸವನ್ನ ತಿರುವಿ ಹಾಕಿದ್ರೆ ಸಿಗುವುದು ಕರುನಾಡಿನ ಹೆಜ್ಜೆ ಗುರುತುಗಳು. ವಿಜಯನಗರದ ಅರಸರು, ಅದರಲ್ಲೂ ವಿಶೇಷವಾಗಿ ಶ್ರೀ ಕೃಷ್ಣ ದೇವರಾಯ 7 ಬಾರಿ ತಿರುಪತಿಗೆ ಭೇಟಿ ನೀಡಿ ಚಿನ್ನದ ಕಿರೀಟ, ನವರತ್ನಗಳನ್ನ ನೀಡಿದ್ರು. ಮೈಸೂರಿನ ಯದುವಂಶದ ಮಹಾರಾಜರು ತಿರುಪತಿ ದೇವಸ್ಥಾನಕ್ಕೆ ಕೋಟ್ಯಾಂತರ ರೂಪಾಯಿ ಮೌಲ್ಯದ ಆಭರಣಗಳನ್ನ, ಜಮೀನನ್ನ ದಾನವಾಗಿ ನೀಡಿದ್ರು. ಇಂದಿಗೂ ತಿರುಪತಿಯಲ್ಲಿ ಬೆಳಗಿನ ಜಾವ ನಡೆಯುವ ಸುಪ್ರಭಾತ ಸೇವೆಯ ನಂತರದ ಮೊದಲ ಮಹಾಮಂಗಳಾರತಿಯನ್ನ ಕರ್ನಾಟಕದ ಆರತಿ ಎಂದೇ ಕರೆಯಲಾಗುತ್ತದೆ. ಕಾಲ ಕಳೆದಂತೆ ಪ್ರಜಾಪ್ರಭುತ್ವ ಅಳಿದ ಮೇಲೆ ಈ ಹಕ್ಕು ಯಾರ ಕೈ ಸೇರಿತ್ತು? ಕರ್ನಾಟಕದ ಗಣ್ಯರಿಗೆ ಸಿಗಬೇಕಾದ ಗೌರವ ಯಾಕೆ ಸಿಗುತ್ತಿಲ್ಲ ಅನ್ನೋ ಪ್ರಶ್ನೆ ಕನ್ನಡಿಗರನ್ನ ಕಾಡುತ್ತಲೇ ಇತ್ತು. ತಿರುಪತಿಯಲ್ಲಿ ನಮ್ಮ ಕರ್ನಾಟಕಕ್ಕೆ ಮೊದಲ ಆರತಿಯ ಹಕ್ಕಿದ್ದರೂ ಇತ್ತೀಚಿನ ವರ್ಷಗಳಲ್ಲಿ ನಮ್ಮ ರಾಜ್ಯದ ಜನಪ್ರತಿನಿಧಿಗಳು, ಮಂತ್ರಿಗಳು, IAS, IPS ಅಧಿಕಾರಿಗಳು ಹೋದಾಗ ಅವರಿಗೆ ಸರಿಯಾದ ಶಿಷ್ಟಾಚಾರದ ಗೌರವ ಸಿಗುತ್ತಿರಲಿಲ್ಲ. ತಿರುಪತಿಯಲ್ಲಿ ನಿತ್ಯ ನಡೆಯುವ ಮೊದಲ ಆರತಿ ಕರ್ನಾಟಕದ್ದು. ಈ ಆರತಿಯನ್ನು ಕರ್ನಾಟಕದ ಜನಪ್ರತಿನಿಧಿಗಳು, ಅಧಿಕಾರಿಗಳು ಹಾಗೂ ಇತರೆ ಗಣ್ಯರಿಗೆ ಶಿಷ್ಟಾಚಾರದ ಪ್ರಕಾರ ನೀಡುವ ಸಂಬಂಧ ರಾಜ್ಯ ಸರ್ಕಾರದಿಂದ ಶೀಘ್ರದಲ್ಲಿ ಅಧಿಕೃತ ಆದೇಶ ಹೊರಡಿಸಲಾಗುವುದು ಎಂದು ಸ್ವತಃ ಸಿಎಂ ಡಿಕೆ ಶಿವಕುಮಾರ್ ಅವರು ಹೇಳಿದ್ದಾರೆ. ಹೌದು, ಡಿಕೆ ಶಿವಕುಮಾರ್ ಅವರು ಈ ಐತಿಹಾಸಿಕ ಹಕ್ಕನ್ನ ಮರುಸ್ಥಾಪಿಸಲು ಮುಂದಾಗಿದ್ದಾರೆ. ಲಕ್ಷಾಂತರ ಕನ್ನಡಿಗರು ಪ್ರತಿದಿನ ಗೋವಿಂದನ ದರ್ಶನಕ್ಕೆ ಹೋಗುತ್ತಾರೆ. ಇಂತಹ ಸಂದರ್ಭದಲ್ಲಿ ಕರುನಾಡಿನ ಗಣ್ಯರಿಗೆ ಮತ್ತು ಭಕ್ತರಿಗೆ ಸಿಗಬೇಕಾದ ಗೌರವವನ್ನ ಮತ್ತೆ ಪಡೆಯುವುದಕ್ಕೆ ಡಿಕೆ ಶಿವಕುಮಾರ್ ನೇತೃತ್ವದ ರಾಜ್ಯ ಸರ್ಕಾರ ಮುಂದಾಗಿದೆ. ತಿರುಪತಿ ವೆಂಕಟೇಶ್ವರ ದೇಗುಲದ ಒಳ ಮುಖ್ಯ ದ್ವಾರದ ಬಳಿ ಹೋಗಿ ಪೂಜೆ ಮಾಡುವ ಅವಕಾಶ ರಾಜ್ಯದ ಮುಖ್ಯಮಂತ್ರಿಗಳಿಗೆ ಮಾತ್ರ ಇತ್ತು. ಆದರೆ ಇನ್ನು ಮುಂದಿನ ದಿನಗಳಲ್ಲಿ ಸಚಿವರು, ಶಾಸಕರು, ಹಿರಿಯ ಅಧಿಕಾರಿಗಳು, ನ್ಯಾಯಾಧೀಶರು ಸೇರಿದಂತೆ ಯಾರಾದರೂ ಭೇಟಿ ನೀಡಿದ್ದರೆ ಅಥವಾ ಸರ್ಕಾರದ ಪರವಾಗಿ ಯಾರೇ ಹೋಗಿದ್ದರೂ ಅವರಿಗೆ ಈ ಆರತಿ ನೀಡಬೇಕು ಎನ್ನುವ ಆದೇಶ ಹೊರಡಿಸಲು ಅಧಿಕಾರಿಗಳಿಗೆ ಡಿಕೆ ಶಿವಕುಮಾರ್ ಅವರು ಸೂಚಿಸಿದ್ದಾರೆ. ಹೌದು, ಧಾರ್ಮಿಕ ನಂಬಿಕೆಗಳು ಮತ್ತು ಇತಿಹಾಸದ ಹಕ್ಕುಗಳು ಕೇವಲ ಸಂಪ್ರದಾಯವಲ್ಲ, ಅವು ಒಂದು ರಾಜ್ಯದ ಅಸ್ಮಿತೆ. ತಿರುಮಲದ ಸನ್ನಿಧಿಯಲ್ಲಿ ಕರ್ನಾಟಕಕ್ಕೆ ಸಿಗಬೇಕಾದ ಗೌರವ ಇನ್ನು ಮುಂದೆ ಕೇವಲ ಒಂದು ಹುದ್ದೆಗೆ ಸೀಮಿತವಾಗದೆ ರಾಜ್ಯದ ಪರವಾಗಿ ಹೋಗುವ ಪ್ರತಿಯೊಬ್ಬ ಗಣ್ಯರಿಗೂ ಸಿಗಬೇಕು ಅನ್ನೋದು ಡಿಕೆ ಶಿವಕುಮಾರ್ ಅವರ ಕಳಕಳಿ. ನನ್ನ ಕಾಲದಲ್ಲಿ ಆಗಲಿರುವ ಮುಖ್ಯ ಘೋಷಣೆ ಇದು ಎಂದು ಸ್ವತಃ ಸಿಎಂ ಡಿಕೆ ಶಿವಕುಮಾರ್ ಅವರೇ ಹೇಳಿದ್ದಾರೆ. ಇನ್ನು ಮುಂದೆ ಜನಪ್ರತಿನಿಧಿಗಳು ದೇವರ ಮುಂದೆ ನಿಂತು ಆರತಿ ಪಡೆಯುವ ಮಹಾಭಾಗ್ಯ ಸಿಗಲಿದೆ. ಆ ಬಗ್ಗೆ ನೋಡೋಣ ಬನ್ನಿ. ಸುಪ್ರಭಾತ ಸೇವೆಯ ನಂತರ ಶ್ರೀವಾರಿಗೆ ಸಲ್ಲಿಸುವ ಆ ಮೊದಲ ಮಹಾ ಆರತಿಯ ಹಿಂದೆ ಕರುನಾಡಿನ ಹೆಮ್ಮೆಯ ಇತಿಹಾಸವಿದೆ. ಹೌದು, ತಿರುಪತಿ ತಿಮ್ಮಪ್ಪನಿಗೆ ಪ್ರತಿದಿನ ಮುಂಜಾನೆ ಬೆಳಗುವ ಮೊದಲ ಆರತಿ ಸಾಂಪ್ರದಾಯಿಕವಾಗಿ ಸಲ್ಲಿಕೆಯಾಗುವುದು. ನಮ್ಮ ಕರ್ನಾಟಕದ ಹೆಸರಿನಲ್ಲಿ ಇದು ಬರೀ ಧಾರ್ಮಿಕ ಆಚರಣೆಯಲ್ಲ, ಇದು ಕಳೆದ 400 ವರ್ಷಗಳಿಂದಲೂ ಜೀವಂತವಾಗಿರೋ ಅವಿನಾಭಾವ ಭಕ್ತಿ ಮತ್ತು ಸಾರ್ವಭೌಮ ಇತಿಹಾಸದ ಜೀವಂತ ಸಾಕ್ಷಿ. ಹೌದು, ಈ ಅಪರೂಪದ ಪವಿತ್ರ ಧಾರ್ಮಿಕ ಹಕ್ಕಿನ ಇತಿಹಾಸದ ಪುಟಗಳನ್ನ ತಿರುವಿ ನೋಡಿದ್ರೆ ನಮ್ಮ ಕಣ್ಣ ಮುಂದೆ ಬರೋದು ಮೈಸೂರು ಸಂಸ್ಥಾನದ ಒಡೆಯರ್ ರಾಜವಂಶಸ್ಥರ ಅದ್ಭುತ ಭಕ್ತಿ ಸಾಮ್ರಾಜ್ಯ.
ಮೈಸೂರು ಮಹಾರಾಜರು ಕೇವಲ ನಮ್ಮ ರಾಜ್ಯವನ್ನ ಮಾತ್ರ ಆಳಲಿಲ್ಲ, ತಿರುಮಲ ಒಡೆಯನ ಪಾದ ಸೇವೆಗೂ ತಮ್ಮನ್ನ ಮುಡಿಪಾಗಿಟ್ಟಿದ್ದರು. ಶ್ರೀವಾರಿಯ ಗರ್ಭಗುಡಿಯೊಳಗೆ ಕತ್ತಲೆಯನ್ನ ಸರಿಸಿ ನಿರಂತರವಾಗಿ ಪ್ರಕಾಶಿಸುವ ಪವಿತ್ರ ದೀಪಗಳೇ ಬ್ರಹ್ಮದೀಪ, ಮಹಾರಾಜ ದೀಪ ಹಾಗೂ ಅಖಂಡ ದೀಪಗಳು. ಈ ಪವಿತ್ರ ದೀಪಗಳು ಎಂದಿಗೂ ಆರಿ ಹೋಗಬಾರದು ಎಂದು ಮೈಸೂರು ಮಹಾರಾಜರು ಅಂದು ಒಂದು ಅಪೂರ್ವ ಸಂಪ್ರದಾಯಕ್ಕೆ ನಾಂದಿ ಹಾಡಿದ್ರು. ಹೌದು, ಪ್ರತಿದಿನ ಸ್ವಾಮಿಯ ದೀಪಗಳಿಗಾಗಿ 5 ಕೆಜಿ ಪರಿಶುದ್ಧವಾದ ಸಾಂಪ್ರದಾಯಿಕವಾಗಿ ಸಿದ್ಧಪಡಿಸಿದ ಹಸುವಿನ ತುಪ್ಪವನ್ನ ಮೈಸೂರು ಸಂಸ್ಥಾನದಿಂದ ತಿರುಮಲಕ್ಕೆ ಕಾಣಿಕೆಯಾಗಿ ನೀಡಲಾಗುತ್ತಿತ್ತು. ಇದು ವರ್ಷಗಳ ಒಪ್ಪಂದವಲ್ಲ, ಶತಮಾನಗಳ ಕಾಲ ನಿರಂತರವಾಗಿ ಸಾಗಿದ ಧರ್ಮ ಕೈಂಕರ್ಯ. ಮೈಸೂರು ಸಂಸ್ಥಾನವು ನೀಡಿದ ಈ ನಿರಂತರ ಧಾರ್ಮಿಕ ಮತ್ತು ಆರ್ಥಿಕ ಕೊಡುಗೆಯನ್ನ ತಿರುಮಲ ದೇವಸ್ಥಾನದ ಆಡಳಿತ ಮಂಡಳಿ ಎಂದಿಗೂ ಮರೆಯಲಿಲ್ಲ. ಆ ಭಕ್ತಿಗೆ ಸಿಕ್ಕ ಅತ್ಯುನ್ನತ ಗೌರವವೇ ಮೊದಲ ಆರತಿಯ ಪ್ರೋಟೋಕಾಲ್. ಇಂದಿಗೂ ಪ್ರತಿ ಮುಂಜಾನೆ ಶುಭ ಮುಹೂರ್ತದಲ್ಲಿ ಸುಪ್ರಭಾತದ ಮಂತ್ರಘೋಷಗಳು ಮುಳುಗಿಯುತ್ತಿದ್ದಂತೆ ಇಡೀ ದಿನದ ಪೂಜಾ ವಿಧಿವಿಧಾನಗಳಿಗೆ ಚಾಲನೆ ನೀಡಲು ಮೊದಲ ಆರತಿಯನ್ನ ಕರ್ನಾಟಕದ ರಾಜ್ಯದ ಹೆಸರಿನಲ್ಲೇ ನೆರವೇರಿಸಲಾಗುತ್ತದೆ. ಕೋಟ್ಯಾಂತರ ಭಕ್ತರು ಸಾಲಿನಲ್ಲಿ ನಿಂತಿದ್ದರು. ದೇಶದ ಗಣ್ಯಾತಿ ಗಣ್ಯರು ಕಾಯುತ್ತಿದ್ದರು. ಆ ದಿನದ ಪ್ರಥಮ ಮಂಗಳಾರತಿಯ ಪುಣ್ಯ ಕರುನಾಡಿನ ಜನತೆಗೆ ಮುಡಿಪಾಗಿಟ್ಟಿದ್ದರು. ಇದು ಕರ್ನಾಟಕದ ಭಕ್ತರು ಧನ್ಯತೆಯಿಂದ ತಲೆಬಾಗುವ ಕ್ಷಣ. ಆದರೆ ಕರುನಾಡಿನ ತಿರುಪತಿಗೂ ಇರೋ ಈ ನಂಟು ಮೈಸೂರು ಒಡೆಯರಿಗಿಂತಲೂ ಹಳೆಯದು. 14ನೇ ಶತಮಾನದಿಂದ 17ನೇ ಶತಮಾನದವರೆಗೆ ಇಡೀ ದಕ್ಷಿಣ ಭಾರತವನ್ನು ಆಳಿದ ವಿಜಯನಗರ ಸಾಮ್ರಾಜ್ಯದ ಸುವರ್ಣ ಕಾಲವದು. ವಿಜಯನಗರದ ಅರಸರ ಆರಾಧ್ಯ ದೈವವೇ ಈ ತಿರುಪತಿ ತಿಮ್ಮಪ್ಪ. ಸಾಹಿತ್ಯ ಸಾಮ್ರಾಜ್ಯ ಚಕ್ರವರ್ತಿ ಶ್ರೀ ಕೃಷ್ಣ ದೇವರಾಯ ತನ್ನ ದಿಗ್ವಿಜಯಗಳ ನಂತರ ಮಡದಿಯೊಂದರಿಗೆ ತಿರುಮಲಕ್ಕೆ ಬಂದು ಸ್ವಾಮಿಗೆ ಶರಣಾಗಿದ್ದರು. ತನ್ನ ತೂಕದ ಚಿನ್ನ, ನವರತ್ನಗಳು ಹಾಗೂ ಇಂದಿಗೂ ಸ್ವಾಮಿಯ ಶಿರವನ್ನ ಅಲಂಕರಿಸಿರುವ ಭವ್ಯ ವಜ್ರದ ಕಿರೀಟಗಳನ್ನ ಕಾಣಿಕೆಯಾಗಿ ನೀಡಿದ್ರು. ಇದೇ ವಿಜಯನಗರದ ಅರಸರು ಕೃಷ್ಣದೇವರಾಯ, ಅಚ್ಯುತರಾಯ ಕಾಲದಲ್ಲಿ ತಿರುಮಲ ದೇಗುಲ ಅಕ್ಷರಶಃ ಚಿನ್ನದ ಗನಿಯಾಗಿ ಬದಲಾಗಿತ್ತು. ತಿರುಪತಿ ತಿಮ್ಮಪ್ಪನ ದೇಗುಲ ಈಗ ಕೇವಲ ಭಕ್ತಿಯ ಕೇಂದ್ರವಾಗಿ ಉಳಿದಿಲ್ಲ. ಅಲ್ಲಿನ ಪ್ರೋಟೋಕಾಲ್, ದರ್ಶನದ ವ್ಯವಸ್ಥೆಗಳ ವಿಚಾರವಾಗಿ ಈಗ ದೊಡ್ಡದೊಂದು ಚರ್ಚೆಯೇ ಶುರುವಾಗಿದೆ. ಅದಕ್ಕೆ ಕಾರಣ ಸ್ವತಃ ನಮ್ಮ ರಾಜ್ಯದ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅವರ ಒಂದು ಹೇಳಿಕೆ. ಹೌದು, ತಿರುಪತಿಯಲ್ಲಿ ಮೊದಲ ಆರತಿ ದರ್ಶನ ಕೇವಲ ಅಧಿಕಾರಿಗಳಿಗಷ್ಟೇ ಯಾಕೆ, ಜನಪ್ರತಿನಿಧಿಗಳಿಗೂ ಸಿಗಬೇಕು ಅನ್ನೋದು ಸಿಎಂ ವಾದ. ಹಾಗಾದ್ರೆ ಏನಿದು ಮೊದಲ ಆರತಿ ವಿವಾದ? ಆ ಬಗ್ಗೆ ನೋಡೋಣ ಮತ್ತೊಂದು ಬ್ರೇಕ್ನ ನಂತರ. ತಿರುಪತಿ ತಿಮ್ಮಪ್ಪನ ಸನ್ನಿಧಿಯಲ್ಲಿ ಪ್ರತಿದಿನ ಲಕ್ಷಾಂತರ ಭಕ್ತರು ಸರದಿಯಲ್ಲಿ ನಿಂತು ಗೋವಿಂದನ ದರ್ಶನ ಪಡಿತಾರೆ. ಆದರೆ ಅಲ್ಲಿ ವಿಐಪಿ ಪ್ರೋಟೋಕಾಲ್ ದರ್ಶನದ ವ್ಯವಸ್ಥೆಯೂ ಇದೆ. ಈಗ ಈ ಪ್ರೋಟೋಕಾಲ್ ವಿಚಾರದಲ್ಲೇ ಕರ್ನಾಟಕದ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಒಂದು ಹೊಸ ಚರ್ಚೆಯನ್ನ ಮುನ್ನೆಲೆಗೆ ತಂದಿದ್ದಾರೆ. ತಿರುಪತಿಯಲ್ಲಿ ಮೊದಲ ಆರತಿ ದರ್ಶನ ಕೇವಲ ಅಧಿಕಾರಿಗಳಿಗೆ ಮಾತ್ರ ಸೀಮಿತವಾಗಬಾರದು. ಜನರಿಂದ ಆಯ್ಕೆಯಾದ ಶಾಸಕರು, ಮಂತ್ರಿಗಳಿಗೂ ಈ ಅವಕಾಶ ಸಿಗಬೇಕು ಅಂತ ಡಿಕೆ ಶಿವಕುಮಾರ್ ಬ್ಯಾಟಿಂಗ್ ಮಾಡಿದ್ದಾರೆ. ಆ ಬಗ್ಗೆ ನೋಡೋಣ ಬನ್ನಿ. ಕಾಲ ಉರುಳಿತು. ತಾಳಿಕೋಟೆಯ ಕದನದ ನಂತರದ ವಿಜಯನಗರ ಸಾಮ್ರಾಜ್ಯ ಪತನದ ಹಾದಿ ಹಿಡಿಯಿತು. ಆದರೆ ಕರುನಾಡಿನ ಅರಸರು ತಿಮ್ಮಪ್ಪನಿಗೆ ನೀಡುತ್ತಿದ್ದ ಧಾರ್ಮಿಕ ಕೈಂಕರ್ಯಗಳು ಮಾತ್ರ ನಿಲ್ಲಲಿಲ್ಲ. ವಿಜಯನಗರ ಸಾಮ್ರಾಜ್ಯದ ಪತನದ ನಂತರ ಆ ಧಾರ್ಮಿಕ ಜವಾಬ್ದಾರಿಯನ್ನ ಹೆಗಲಿಗೇರಿಸಿಕೊಂಡಿದ್ದೇ ಮೈಸೂರು ಸಂಸ್ಥಾನ. ವಿಜಯನಗರದ ಅರಸರು ಆರಂಭಿಸಿದ ದೇವತಾ ಸೇವೆ, ದಾಸೋಹ ಹಾಗೂ ಧರ್ಮ ಕಾರ್ಯಗಳು ಎಳ್ಳಷ್ಟು ಕಡಿಮೆ ಆಗಲೇ ಇಲ್ಲ. ಮೈಸೂರು ಒಡೆಯರು ಮುಂದುವರಿಸಿಕೊಂಡು ಬಂದರು. ವಿಜಯನಗರದ ಸುವರ್ಣ ಇತಿಹಾಸದ ಕೊಂಡಿಯನ್ನ ಮೈಸೂರು ಸಂಸ್ಥಾನ ಭಕ್ತಿಯಿಂದ ಜೋಡಿಸಿತು. ಅದರ ಫಲವೇ ಇಂದಿಗೂ ಮುಂದುವರೆದಿರುವ ಈ ಮೊದಲ ಆರತಿಯ ಐತಿಹಾಸಿಕ ಹಕ್ಕು.
ರಾಜರು ಹೋದರು, ಮಹಾರಾಜರ ಕಾಲ ಮುಗಿಯಿತು, ಸಾಮ್ರಾಜ್ಯಗಳು ಇತಿಹಾಸದ ಪುಟ ಸೇರಿದವು. ಆದರೆ ಕರುನಾಡಿನ ಭಕ್ತಿ ಮತ್ತು ತಿರುಮಲ ವೆಂಕಟೇಶನ ನಡುವಿನ ಆ ದಿವ್ಯ ನಂಟು ಮಾತ್ರ ಇಂದಿಗೂ ಅಜರಾಮರ. ಇಂದಿಗೂ ತಿರುಮಲ ಬೆಟ್ಟದ ಮಣ್ಣಿನಲ್ಲಿ, ಅಲ್ಲಿನ ಮಂತ್ರ ಘೋಷಗಳಲ್ಲಿ ಕರ್ನಾಟಕದ ಸುಗಂಧ ದ್ರವ್ಯಗಳು, ಮೈಸೂರು ತುಪ್ಪದ ಪಾವಿತ್ರತೆ ಇದೆ. ಭಾಷೆ ಗಡಿಗಳನ್ನ ಮೀರಿದ ಈ ಐತಿಹಾಸಿಕ ಮತ್ತು ಧಾರ್ಮಿಕ ಒಡನಾಟ ಕರುನಾಡಿನ ಪ್ರತಿಯೊಬ್ಬ ಭಕ್ತನಿಗೂ ಹೆಮ್ಮೆಯ ಸಂಗತಿ. ಪ್ರತಿದಿನ ಮುಂಜಾನೆ ತಿರುಮಲದಲ್ಲಿ ಬೆಳಗೋ ಮೊದಲ ಜ್ಯೋತಿ ನಮ್ಮ ಕರ್ನಾಟಕದ ಭಕ್ತಿಯ ಸಂಕೇತವಾಗಿ ನಿರಂತರವಾಗಿ ಪ್ರಜ್ವಲಿಸುತ್ತಲೇ ಇರುತ್ತದೆ. ಸಿಎಂ ಡಿಕೆ ಶಿವಕುಮಾರ್ ಅವರು ಹೇಳಿರೋ ಮಾತುಗಳನ್ನೊಮ್ಮೆ ಸೂಕ್ಷ್ಮವಾಗಿ ಗಮನಿಸಿ. ತಿರುಪತಿಯಲ್ಲೊಬ್ಬ ಆಫೀಸರ್ ಇದ್ದಾರೆ, ಅವರಿಗೆ ಮಾತ್ರ ಆರತಿ ದರ್ಶನ ಆಗ್ತಿತ್ತು. ಮಹಾರಾಜರ ಕಾಲದಿಂದಲೂ ಆ ಮೊದಲ ಆರತಿ ದರ್ಶನ ಸಿಗುತ್ತಾ ಬಂದಿದೆ. ಆದ್ರೆ ಈಗ ನಮ್ಮ ಪ್ರತಿನಿಧಿಗಳಿಗೂ ಈ ಅವಕಾಶ ಸಿಗಬೇಕು ಅನ್ನೋದು ಡಿಕೆಶಿ ವಾದ. ಮಂತ್ರಿಗಳು, ಜಡ್ಜ್ಗಳು ಹಾಗೂ ಹಿರಿಯ ಅಧಿಕಾರಿಗಳಿಗೆ ಆರತಿ ತೆಗೆದುಕೊಳ್ಳಲು ಅವಕಾಶ ಇರುವಾಗ ಜನರ ಕಷ್ಟ ಸುಖ ಕೇಳುವ ಶಾಸಕರಿಗೆ ಯಾಕೆ ಈ ಪ್ರೋಟೋಕಾಲ್ ಸಿಗಬಾರದು ಅನ್ನೋ ಪ್ರಶ್ನೆಯನ್ನ ಅವರು ಎತ್ತಿದ್ದಾರೆ. ತಟ್ಟೆ ತೆಗೆದುಕೊಂಡು ಹೋಗಿ ಪ್ರೋಟೋಕಾಲ್ ಪ್ರಕಾರವೇ ಗೌರವ ಕೊಡಲಿ, ಆದ್ರೆ ಇದು ಎಲ್ಲಾ ಶಾಸಕರಿಗೆ ಸಿಗುವಂತಾಗಲಿ ಅನ್ನೋದು ಸಿಎಂ ಡಿಕೆ ಶಿವಕುಮಾರ್ ಅವರ ಆಶಯ. ಇತಿಹಾಸದ ಪುಟಗಳನ್ನ ತಿರುವಿ ನೋಡಿದ್ರೆ ತಿರುಪತಿ ದೇವಸ್ಥಾನಕ್ಕೂ ಕರ್ನಾಟಕಕ್ಕೂ, ಅದರಲ್ಲೂ ಮೈಸೂರು ಸಂಸ್ಥಾನ ಹಾಗೂ ವಿಜಯನಗರ ಸಾಮ್ರಾಜ್ಯಕ್ಕೂ ಶತಶತಮಾನಗಳ ಅವಿನಾಭಾವ ಸಂಬಂಧವಿದೆ. ಮೈಸೂರು ಮಹಾರಾಜರು ತಿರುಪತಿ ತಿಮ್ಮಪ್ಪನಿಗೆ ಕೋಟ್ಯಾಂತರ ರೂಪಾಯಿ ಮೌಲ್ಯದ ಆಭರಣಗಳನ್ನ, ಕಲ್ಯಾಣೋತ್ಸವದ ಸೇವೆಗಳನ್ನ ಕಾಣಿಕೆಯಾಗಿ ನೀಡಿದ್ದಾರೆ. ಅಂದಿನ ಕಾಲದಲ್ಲಿ ರಾಜ್ಯ ಮನೆತನದವರಿಗೆ ದೇವಸ್ಥಾನದಲ್ಲಿ ಮೊದಲ ಗೌರವ, ಮೊದಲ ಆರತಿ ದರ್ಶನ ಸಿಗುತ್ತಿತ್ತು ಅನ್ನೋದು ಐತಿಹಾಸಿಕ ಸತ್ಯ. ಆದ್ರೆ ಕಾಲ ಬದಲಾದಂತೆ ರಾಜ್ಯರ ಜಾಗಕ್ಕೆ ಪ್ರಜಾಪ್ರಭುತ್ವದ ಅಧಿಕಾರಿಗಳು ಬಂದರು. ಈಗ ಅದೇ ಜಾಗಕ್ಕೆ ಶಾಸಕರನ್ನ ಸೇರಿಸಬೇಕು ಎಂಬ ಬೇಡಿಕೆ ಇಡಲಾಗುತ್ತಿದೆ. ನ್ಯಾಯಾಧೀಶರು, ಕೇಂದ್ರ ಹಾಗೂ ರಾಜ್ಯ ಸಚಿವರು, ಸಾಂವಿಧಾನಿಕ ಹುದ್ದೆಗಳಲ್ಲಿ ಇರುವವರಿಗೆ ಮೊದಲ ಆದ್ಯತೆ ಇರುತ್ತದೆ. ಸಿಎಂ ಡಿಕೆಶಿ ಕೂಡ ತಮ್ಮ ಹೇಳಿಕೆಯಲ್ಲಿ ಸ್ಪಷ್ಟಪಡಿಸಿದ್ದಾರೆ. ನಾವು ತಿರುಪತಿ ಗೈಡ್ಲೈನ್ಸ್ ವಿರುದ್ಧ ಹೋಗಲ್ಲ, ನಿಯಮಗಳ ಪ್ರಕಾರ ನಮಗೇನು ಅವಕಾಶ ಇದೆಯೋ ಅದನ್ನ ಮಾತ್ರ ಕೇಳ್ತಿದ್ದೇವೆ ಎಂದಿದ್ದಾರೆ. ಅಂದ್ರೆ ಆಂಧ್ರಪ್ರದೇಶ ಸರ್ಕಾರದ ನಿಯಮಾವಳಿಗಳ ಚೌಕಟ್ಟಿನಲ್ಲೇ ಕರ್ನಾಟಕದ ಶಾಸಕರಿಗೂ ಈ ಮೊದಲ ಆರತಿಯ ಪ್ರೋಟೋಕಾಲ್ ಗೌರವ ಸಿಗಬೇಕು ಎನ್ನುವುದು ಡಿಕೆ ಶಿವಕುಮಾರ್ ಒತ್ತಾಯವಾಗಿದೆ. ಹೌದು, ದೇವರ ಕಣ್ಣಿನಲ್ಲಿ ಎಲ್ಲರೂ ಒಂದೇ, ಆದ್ರೆ ಪ್ರಜಾಪ್ರಭುತ್ವದ ವ್ಯವಸ್ಥೆಯಲ್ಲಿ ಪ್ರೋಟೋಕಾಲ್ ಅನ್ನೋದು ಅನಿವಾರ್ಯವಾಗಿ ಬಿಟ್ಟಿದೆ. ಅಧಿಕಾರಿಗಳ ಜೊತೆಗೆ ಶಾಸಕರಿಗೂ ತಿರುಪತಿಯ ಮೊದಲ ಆರತಿ ದರ್ಶನದ ಭಾಗ್ಯ ಸಿಗಬೇಕೆಂಬ ಸಿಎಂ ಡಿಕೆ ಶಿವಕುಮಾರ್ ಅವರ ಈ ಬೇಡಿಕೆಯನ್ನ ಟಿಟಿಡಿ ಮಂಡಳಿ ಹೇಗೆ ಸ್ವೀಕರಿಸುತ್ತದೆ? ಆಂಧ್ರ ಸರ್ಕಾರ ಇದಕ್ಕೆ ಒಪ್ಪಿಗೆ ನೀಡುತ್ತಾ? ಕಾದು ನೋಡಬೇಕಿದೆ. ಇದು ಇವತ್ತಿನ ಸ್ಪೆಷಲ್ ಎಪಿಸೋಡ್. ನೋಡ್ತಾ ಇರಿ ಅಶ್ವವೇಗ ನ್ಯೂಸ್. ಇದು ಸತ್ಯಾನ್ವೇಷಣೆಯ ಓಟದಲ್ಲಿ.